ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕ್ವೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನಾವಿವತ್ತು ಬಂದಿದ್ದೀವಿ ನಂದಿ ಹಿಲ್ಸ್ಗೆ. ಸೊ ನಂದಿ ಹಿಲ್ಸಲ್ಲಿ ನೀವು ಯಾವ್ಯಾವ ಸ್ಪಾಟ್ ನೋಡಿಲ್ಲ, ಸೊ ಬೇಗ ನೋಡೋಣ ಬನ್ನಿ. ಸೊ ನಂದಿ ಹಿಲ್ಸಲ್ಲಿ ನಮ್ಮ ಆ್ಯನಿವರ್ಸರಿನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೊ ನಾನು ಈ ವಿಡಿಯೋದಲ್ಲಿ ನಂದಿ ಹಿಲ್ಸಲ್ಲಿ ನಾವು ಯಾವ್ಯಾವ ಸ್ಪಾಟ್ಗೆ ಹೋಗ್ತೀವಿ, ಸೊ ಏನೇನು ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾವು ನಂದಿ ಹಿಲ್ಸ್ಗೆ ಹೋಗಿದ್ವಿ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಣ ಅಂತಲ್ಲ. ಸೊ ಆ್ಯನಿವರ್ಸರಿ ದಿನ ಒಂದೇ ಸ್ಪೆಷಲ್ ಆಗಿರಲಿ ಅಂತ ಹೇಳಿ ನಾವು ನಂದಿ ಹಿಲ್ಸ್ಗೆ ಹೋಗಿದ್ವಿ. ಸೊ ನಾವು ಹೋಗಿದ್ದು ಮಧ್ಯಾಹ್ನದ ಮೇಲೆ. ಸೊ ಮಾರ್ನಿಂಗ್ ಹೋಗೋಕ್ಕಾಗಿಲ್ಲ. ಸೊ ನಾವು ಕಾರಲ್ಲಿ ಹೋಗಿದ್ವಿ. ಸೊ ನಾನು ನಮ್ಮ ಹಸ್ಬೆಂಡು ಅದು ಇದು ಮಾತಾಡ್ಕೊತ ತರಲೆ ಮಾಡ್ಕೊತ ಹೋಗಿದ್ವಿ. ಸೊ ಆ್ಯನಿವರ್ಸರಿ ಆಗಿದ್ರು ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಈ ವರ್ಷ. ಸೊ ಬೇಬಿಗೆ ಸ್ವಲ್ಪ ಹೆಲ್ತ್ ಕಂಡೀಷನ್ ಚೆನ್ನಾಗಿರಲಿಲ್ಲ, ಸೊ ಅದಕ್ಕೋಸ್ಕರ. ಸೊ ನಾವಿಬ್ಬರು ಹೋಗಿದ್ವಿ, ಪಾಪು ಮನೆಯಲ್ಲೇ ಇದ್ದ. ಸೊ ಅದಾದಮೇಲೆ ನೈಟ್ ನಾವು ಡಿನ್ನರ್ಗೆ ಹೋಗಿದ್ವಿ. ಸೊ ಇದು ಚೆನ್ನಾಗಿತ್ತು. ನಂದಿ ಹಿಲ್ಸ್ಗೆ ಹೋಗಿದ್ದು. ಸೊ ಆ್ಯನಿವರ್ಸರಿ ದಿವಸ ಇಬ್ಬರು ಎಲ್ಲಾದರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದು. ಸೊ ಅದು ಕೂಡ ಒಂದು ಮೆಮೊರಿ. ಸೊ ಚೆನ್ನಾಗಿರುತ್ತೆ. ಸೊ ಆ್ಯನಿವರ್ಸರಿ ದಿವಸ ಎಲ್ಲಾದರೂ ಇಬ್ಬರು ಹೋದಾಗ ಒಂದು ಮೈಂಡ್ ಸೆಟ್ ಚೆನ್ನಾಗಿರುತ್ತೆ. ಸೊ ನಾವಿವತ್ತು ಹೋಗಿದ್ವಿ ಅನ್ನೋ ಒಂದು ಫೀಲ್ ಕೂಡ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ನಿಯರ್ ಇರೋವಂಥ ನಂದಿ ಹಿಲ್ಸ್ ಹತ್ರ ಹೋಗಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ವೆದರು ಕೂಡ ಚೆನ್ನಾಗಿತ್ತು, ಬಿಸಿಲಲ್ಲಿ ಹೋಗಲಿಲ್ಲ. ಸೊ ಒಂದು 3 hours ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಸೊ ಅಲ್ಲಿ ಎಂಟ್ರಿ ಫೀಸು 20 rupees ಇತ್ತು. ನೋಡಿರಿ, ನಮಗೆ ಮನುಷ್ಯರಿಗೆ 20 ರೂಪಾಯಿ, ಕಾರ್ಗೆ 60 ರೂಪಾಯಿ. ಸಕ್ಕತ್ತಾಗಿತ್ತು. ಸೊ ಎಂಜಾಯ್ ಮಾಡಿದ್ವಿ. ಬಟ್ ಲವರ್ಸ್ ಇದ್ದಾಗ ಎಂಜಾಯ್ ಮಾಡೋದಕ್ಕಿಂತ ಮದುವೆ ಆದಮೇಲೆ ಎಂಜಾಯ್ ಮಾಡೋದೇ ಬೇರೆ ಥರ ಇರುತ್ತೆ. ಸೊ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಕೋತಿಗಳಪ್ಪ. ಸೊ ನಾವೇನು ಜ್ಯೂಸ್ ತೊಗೊಂಡ್ವಿ. ಸೊ ಜ್ಯೂಸ್ ತೊಗೊಂಡ್ರೆ ಅದನ್ನು ಬಂದು ಕಿತ್ಕೊಂಡು ಹೋಗ್ಬಿಡ್ತು ಕೋತಿ. ಅಯ್ಯೋ, ಒಳ್ಳೆ ಕತೆ. ಬಟ್ ಯಾರೂ ಅಷ್ಟು ಜನ ಕ್ರೌಡ್ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ನಮ್ಮ ಆ್ಯನಿವರ್ಸರಿ ಆಗಿದ್ದು ಮಂಡೇ ಅಲ್ವಾ. ಸೊ ಎಲ್ಲ ಆಫೀಸ್ಗೆ ಹೋಗಿರ್ತಾರೆ, ಸ್ಕೂಲ್ಗಳಿಗೆ ಹೋಗಿರ್ತಾರೆ. ಬಟ್ ಸಂಡೇ ಇದ್ದಿದ್ರೆ ಫುಲ್ಲು ರಶ್ ಇರೋದು. ಒಬ್ಬರು ಇರಲಿಲ್ಲ, ಯಾರೂ ಇರಲಿಲ್ಲ. ಸೊ ಸ್ವಲ್ಪ ಜನ ಇದ್ದರು ಅಷ್ಟೇ. ಸೊ ನಾವು ನಮ್ಮ ಒಂದು ಆ್ಯನಿವರ್ಸರಿನ ಸೊ ಅಲ್ಲಿ ಸೆಲೆಬ್ರೇಟ್ ಅನ್ನೋದಕ್ಕಿಂತ ಸೊ ಅಲ್ಲಿ ಇವಾಗ ಒಂದು ಪ್ಲೇಸ್ಗೆ ವಿಸಿಟ್ ಅಂತ. ಸೊ ನಮ್ಮ ಒಂದು ಪ್ರಮುಖವಾದ ದಿನನ ಅಲ್ಲಿ ನಾವು ಹೋಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು ಅನಿಸುತ್ತೆ. ಸೊ ನೋಡಿ, ಖಾಲಿ ಯಾರೂ ಇಲ್ಲ, ಜನ ಯಾರೂ ಇಲ್ಲ. ನಾವೇನಾದರೂ ಸಂಡೇಸ್ ಹೋಯ್ತು ಅಂತಂದರೆ ಎಷ್ಟು ಜನ ಇರ್ತಾರೆ. ಸೊ ಇದ್ದರೂ ಬಟ್ ಅಷ್ಟೊಂದು ಜನ ಇಲ್ಲ. ಅಲ್ಲಿ ಹೊಸದೆಲ್ಲ ಕನ್ಸ್ಟ್ರಕ್ಷನ್ಸ್ ನಡೀತಿದೆ. ಸೊ ಹೊಸ ಹೋಟೆಲ್ಸ್ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಿದೆ. ತುಂಬಾ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಟೈಮ್ ಹೋದಾಗ ಸೊ ಇಟ್ಸ್ ಲುಕ್ಕಿಂಗ್ ವೆರಿ ನೈಸ್ ಅಂತಲೇ ಹೇಳ್ಬೋದು. ಸೊ ಸನ್ಸೆಟ್ ನೋಡೋಕ್ಕೆ ಹೋಗಿದ್ವಿ ಅಂತಲೇ ಅನ್ಬೋದಾಗಿರುತ್ತೆ. ಸೊ ಸನ್ಸೆಟ್ ಎಲ್ಲ ನಿಮಗೆ ಕಾಣಿಸ್ತಿದೆ. ಸೊ ಕಾಮನ್ ಪೀಸ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನಮಗೂ ಕೂಡ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಇಷ್ಟು ಬೇಗ ನಾವು 3 o'clock ಹೋಗಿದ್ದು, ವಾಪಸ್ಸು 6 o'clockಗೆ ಬಂದ್ವಿ. ಸನ್ಸೆಟ್ ನೋಡ್ಕೊತ, ಸನ್ಸೆಟ್ ಆಯಿತೋ ಇಲ್ಲ ಅದನ್ನು ನೋಡಿಲ್ಲ. ಸೊ ಚೆನ್ನಾಗಿತ್ತು. ಸೊ ನಮ್ಮ ಆ್ಯನಿವರ್ಸರಿ ಫಸ್ಟ್ ಡ್ರೆಸ್ ಇದು. ಸೊ ಸಿಂಪಲ್ಲಾಗಿತ್ತು, ಏನಷ್ಟು ನಾವು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ. ಇಲ್ಲಿ ನಮಗೆ ಹೇಳ್ಬೋದು, ಎಲ್ಲರೂ ವೀಡಿಯೋಸ್ ಫೋಟೋಸ್ ಶೇರ್ ಮಾಡ್ಕೊತಿರ್ತಾರೆ. ಸೊ ಅದರದ್ದು ಸ್ಪಾಟ್ ಇದು. ಸೊ ಚೆನ್ನಾಗಿತ್ತು. ಇದೇ ಥರದ್ದು ಇದು ಬಂದಿತ್ತು ಸ್ಟಾರ್ಟಿಂಗಲ್ಲಿ. ಇವಾಗೆಲ್ಲ ತುಂಬ ಇದೇ ಥರ ತುಂಬ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ನೋಡಿ, ಅಲ್ಲೂ ಫೋಟೋಸ್ ಎಲ್ಲ ಇಟ್ಕೊಳ್ಳೋಕೆ ತುಂಬಾ ಒಳ್ಳೆ ಸ್ಪಾಟ್ ಸಿಗುತ್ತೆ. ಸೊ ಚೆನ್ನಾಗಿರುತ್ತೆ. ಎಲ್ಲ ವೀಡಿಯೋಸ್ ಮಾಡೋದಕ್ಕೆ, ಫೋಟೋಸ್ಗೆ ಎಲ್ಲದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಏನಾದರೂ ವಿಸಿಟ್ ಮಾಡಬೇಕು ಅಂದರೆ ಹೋಗಿ ವಿಸಿಟ್ ಮಾಡಿ. ನಂದಿ ಹಿಲ್ಸ್ಗೆ ನಿಮ್ಮ ಒಂದು ಹ್ಯಾಪಿ ಬರ್ಡೇಸ್ ಆಗಿರ್ಬೋದು, ಆ್ಯನಿವರ್ಸರೀಸ್ ಆಗಿರ್ಬೋದು ಸೆಲೆಬ್ರೇಟ್ ಮಾಡ್ಕೊಳ್ಳಿ. ತುಂಬಾ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಜನ ಬಂದಿದ್ದರು, ಇನ್ನು ಸ್ವಲ್ಪ ಜನ ಯಾರೂ ಅಷ್ಟು ಜನ ಇರಲಿಲ್ಲ. ನಮಗಂತೂ ತುಂಬಾ ಖುಷಿ ಆಯಿತು. ಸೊ ಅಲ್ಲಿ ಕೂಡ ನಾನು ವೀಡಿಯೋಸ್ ಎಲ್ಲ ಮಾಡ್ಕೊತ ಚೆನ್ನಾಗಿತ್ತು. ಸೊ ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮುಂದೆ ಮಾಡೋ ವೀಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.